Hey everyone, welcome back to one more video. So introduction to Python program. ಸೊ ನಾನು ಟೀಚ್ ಮಾಡಿರೋ ಪ್ರಕಾರ ನೀವು ನಿನ್ನೆ ಮಾಡಿರೋ ವಿಡಿಯೋನಲ್ಲಿ ನೋಡಿದ್ರೆ ಯಾವುದು ಬೇಸಿಕ್ ಅಂತ ಸಿಲೆಬಸ್ ಏನು ಅಂತ ನಾನು ಮಾಡ್ತಿರೋದು VTU ಸಿಲೆಬಸ್ ಪ್ರಕಾರ. ಸೊ ಅದ್ರ ಪ್ರಕಾರ ನಾನು ಒಂದೊಂದು ಕ್ವಶನ್ನು ನಾನು ಲೆಂತಿ ಕ್ವಶನ್ಸ್ಗೆ ಒಂದು ಶಾರ್ಟ್ ಕ್ವಶನ್ಸ್ ಕೂಡ ಲೆಂತಿಯಾಗಿ ಮಾಡ್ಕೊಂಡು ಹೋಗ್ತೀನಿ. ಯಾಕಂದರೆ ನೀವು ಲೆಂತಿಯಾಗಿ ತಿಳ್ಕೊಂಡ್ರೆ ಯಾವ 3 ಮಾರ್ಕ್ಸ್ಗೆ ಕೇಳಿದ್ರೂ ಬರಿಬೋದು, 7 ಮಾರ್ಕ್ಸ್ಗೆ ಕೇಳಿದ್ರೂ ಬರಿಬೋದು, 14 ಮಾರ್ಕ್ಸ್ ಕೇಳಿದ್ರೂ ನೀವು ಪರ್ಫೆಕ್ಟಾಗಿ ಆನ್ಸರ್ ಕ್ಲಿಯರ್ ಮಾಡ್ಬೋದು. ಸೊ ಅದಕ್ಕೆ ನಾನು ಟಾಪಿಕ್ ವೈಸು VTU ಸಿಲೆಬಸ್ ಬಿಟ್ಟು ನಾನು ಬೇರೆ ಯಾವ ಸಿಲೆಬಸ್ಸು ತಗೊತಿಲ್ಲ. ಅದು ಎಸ್ಪೆಷಲಿ MBAದು ಮಾತ್ರನೇ, ಬೇರೆ ಯಾವುದೂ ನಾನು ತಗೊತಾ ಇಲ್ಲ. ಸೊ ಇಂಟ್ರೊಡಕ್ಷನ್ ಟು ಪೈಥಾನ್ ಪ್ರೋಗ್ರಾಮ್ ಅಂದರೆ, ಪೈಥಾನ್ ಈಸ್ ಎ ಡೈನಾಮಿಕ್ ಇಂಟರ್ಪ್ರೆಟೆಡ್ ಬೈಟ್ ಕೋಡ್ ಕಂಪೈಲ್ಡ್ ಲ್ಯಾಂಗ್ವೇಜ್. There are no type declarations of variables, parameters, functions or methods in source code. This makes the code short and flexible and you lose the compile time type checking of the source code. ಸೊ ಇದು ಪೈಥಾನ್ ಅಂದರೆ ಒಂದು ಡೈನಾಮಿಕ್ ಇಂಟರ್ಪ್ರಿಟೆಡ್ ಬೈಟ್ ಕೋಡ್ ಆಗಿರುತ್ತೆ. ಸೊ ದೇರ್ ಆರ್ ನೋ ಟೈಪ್ ಡಿಕ್ಲರೇಷನ್ಸ್ ಇರುತ್ತೆ ಆ್ಯಂಡ್ ವೇರಿಯೇಬಲ್ಸು, ಪ್ಯಾರಾಮೀಟರ್ಸು, ಫಂಕ್ಷನ್ಸು, ಮೆಥಡ್ಸ್ ಇನ್ ಸೋರ್ಸ್ ಕೋಡಲ್ಲಿ ಇದೆಲ್ಲ ಇರುತ್ತೆ. ಇದೊಂದು ಫ್ಲೆಕ್ಸಿಬಲ್ ಆ್ಯಂಡ್ ಯು ಲಾಸ್ ದಿ ಕಂಪೈಲ್ಸ್ ಟೈಮ್ ಟೈಪ್ಸ್ ಚೆಕಿಂಗ್ ಆಫ್ ದಿ ಸೋರ್ಸ್ ಕೋಡ್ ಇದೊಂದು ಇರುತ್ತೆ. ಇದು ಪೈಥಾನ್ ಬಗ್ಗೆ ಇನ್ ಡೀಟೇಲ್ಡಾಗಿ ತಿಳ್ಕೊಬೇಕಂದ್ರೆ ಸೊ ಇಷ್ಟು ಪಾಯಿಂಟ್ಸ್ ತಿಳ್ಕೊಂಡ್ರೆ ಸಾಕು. ಇದೆಲ್ಲ ಬೇಸಿಕ್ ಅಷ್ಟೇ. ಇನ್ನು ಬೇಸಿಕ್ ತಿಳ್ಕೊಂಡ್ಮೇಲೆ ಹೋಗ್ತಾ ಅದು ಪ್ರಾಕ್ಟಿಕಲು ಆ್ಯಸ್ ವೆಲ್ ಆಸ್ ಥಿಯರಿನು ಎರಡೂ ಯಾವುದೋ ಒಂದು ಟಾಪಿಕ್ ಬಗ್ಗೆ ತಿಳ್ಕೊಂಡ್ರೆ ಅದಕ್ಕೆ ಚಿಕ್ಕ ಎಕ್ಸಾಂಪಲಿಂದ ನೀವು ಎಕ್ಸಾಂಪಲ್ ಕೊಡಬೇಕು. ಯಾವ ಥರ ಎಕ್ಸಾಂಪಲ್ ಅಂದರೆ, ಸೊ ಎಕ್ಸಾಂಪಲ್ ಯಾವ ಥರ ಅಂದರೆ, ಇವಾಗ ಇಂಟಿಂಜರು, ಫ್ಲೋಟು, ಬೊಲೀನು ಅನ್ನೋದು ಇದು ಟೈಪ್ಸ್ ಆಫ್ ಡೇಟಾ ಬರುತ್ತೆ. ಅದರಲ್ಲಿ ಸಿಂಪಲ್ ಎಕ್ಸಾಂಪಲ್ಸ್ ಗೊತ್ತಿದ್ರೇ ನೀವು ಯಾವ ಕ್ವಶನ್ ಆದರೂ ಕೇಳಿ ಅದಕ್ಕೆ ಎಕ್ಸಾಂಪಲ್ ತಿಳ್ಕೊಂಡಿದ್ರೆ ನೀವು ಈಸಿಯಾಗಿ ಎಕ್ಸಾಮಲ್ಲಿ ಕೂಡ ಹಾಗೆ ಥರನೇ ಕೇಳೋದು. ಒಂದು ಕ್ವಶನ್ ಕೇಳಿದ್ರೆ ಅದಕ್ಕೆ ಎಕ್ಸಾಂಪಲ್ ಬರೀಲೇಬೇಕು. ಯಾಕಂದರೆ ಸಿಂಪಲ್ ಪ್ರೋಗ್ರಾಮಿಂಗ್ಸ್ ಇರುತ್ತೆ, ಅದಕ್ಕೆ ಎಲ್ಲ ತಿಳ್ಕೊಂಡಿರ್ಬೇಕು ನಾವು. ಬೇರೆ ಸಬ್ಜೆಕ್ಟ್ ಥರ C++, ಜಾವಾ ಅದ್ರ ಥರ ಲೆಂತಿ ಪ್ರೋಗ್ರಾಮಿಂಗ್ಸ್ ಇರಲ್ಲ ಇದರಲ್ಲಿ. 7 to 8 ಲೈನ್ಸ್ ಅಂದರೆ ಜಾಸ್ತಿ. ಸೊ ನೆಕ್ಸ್ಟ್ ಬಂದು ಪೈಥಾನ್ ಈಸ್ ಎ ಹೈ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಇದೊಂದು ಹೈ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇರುತ್ತೆ. ಇದಕ್ಕಂದರೆ ಸಿಸ್ಟಮ್ ಇದ್ರದ್ದೇ ಆದ ಲ್ಯಾಂಗ್ವೇಜ್ ಇರುತ್ತೆ. ನಾವು ಬೇರೆ ಲ್ಯಾಂಗ್ವೇಜ್ ಇದು ಮಾಡಿದ್ರಾಗಲ್ಲ. ಇದಕ್ಕೆ ಕೋಡಿಂಗ್ ಅನ್ನೋದು ಸೆಟ್ ಮಾಡಿದ್ರೇ ಅದು ಔಟ್ಪುಟ್ ಅನ್ನೋದು ಕರೆಕ್ಟಾಗಿ ಬರೋದು. ನೆಕ್ಸ್ಟು ಓಪನ್ ಸೋರ್ಸ್ ಆ್ಯಂಡ್ ಕಮ್ಯುನಿಟಿ ಡ್ರೈವನ್. ನೆಕ್ಸ್ಟು ಡೈನಾಮಿಕ್ ಟೈಪ್. Source can be compiled or run just in time. Next, Python is a simple, easy to learn, powerful, high level and object oriented programming language. ಇದು ಬಂದು ಪ್ರೋಗ್ರಾಮಿಂಗ್ ಟೈಪ್ಸ್ ಆಗುತ್ತೆ. ಇದು ಪೈಥಾನ್ ಈಸ್ ಎ ಇದು ಸಿಂಪಲ್ ಆಗಿ ಲರ್ನ್ ಮಾಡ್ಬೋದು, ಈಸಿ ಟು ಲರ್ನ್ ಮಾಡ್ಬೋದು, ಪವರ್ಫುಲ್, ಹೈ ಲೆವೆಲ್ ಆ್ಯಂಡ್ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇರುತ್ತೆ. ನೆಕ್ಸ್ಟ್, ಪೈಥಾನ್ ಈಸ್ ಅನ್ ಇಂಟರ್ಪ್ರಿಟೆಡ್ ಸ್ಕ್ರಿಪ್ಟಿಂಗ್ ಲ್ಯಾಂಗ್ವೇಜ್ ಆಲ್ಸೋ. ಸೊ ಪೈಥಾನ್ ಈಸ್ ಇಂಟರ್ಪ್ರಿಟೆಡ್ ಅಂದರೆ, ಇವಾಗ ಯಾವುದಾದ್ರೂ ಒಂದು ಪ್ರಾಬ್ಲಮ್ ಕ್ರಿಯೇಟ್ ಆಗಿದ್ರೆ ಅದು ಇಂಟರ್ಪ್ರಿಟೆಡ್ ಎಲಾಬ್ರೇಟಾಗಿ ಆನ್ಸರ್ ಕೊಡಬೇಕು. ಯಾವ ಥರ ಬಂತು, ಇವಾಗ ಸಿಂಟೆಕ್ಸ್, ಇವಾಗ ಏನಾದರೂ ಒಂದು ಏನಾದರೂ ಮಿಸ್ಟೇಕ್ ಮಾಡಿದ್ರೆ ಸಿಂಟೆಕ್ಸ್ ಎರರ್ ತೋರಿಸುತ್ತೆ. ಸೊ ಅದರಿಂದ ಸ್ಕ್ರಿಪ್ಟಿಂಗ್ ಲ್ಯಾಂಗ್ವೇಜ್ ಆಲ್ಸೋ. ಸೊ ಮತ್ತು ಗ್ಯೂಡಿಯೋ ವ್ಯಾನ್ ರೆಸ್ಯೂಮ್ ಈಸ್ ನೋನ್ ಆ್ಯಸ್ ದಿ ಫೌಂಡರ್ ಆಫ್ ಪೈಥಾನ್ ಪ್ರೋಗ್ರಾಮಿಂಗ್. ಇವರು ಫೌಂಡರ್ ಆಗಿರ್ತಾರೆ. ಯಾರು? ಗ್ಯೂಡಿಯೋ ವ್ಯಾನ್ ರೆಸ್ಯೂಮ್. ನೆಕ್ಸ್ಟ್ ನೆಕ್ಸ್ಟ್ ಅಂತ ಬಂದರೆ ಪೈಥಾನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಈ ಪೈಥಾನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಯಾವ ಥರ ಲರ್ನ್ ಮಾಡ್ಬೋದು ಅಂದರೆ, ಹೈ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇದು. ನೆಕ್ಸ್ಟು ಎಲಾಬ್ರೇಟಾಗಿ ಇಂಟರ್ಪ್ರಿಟೆಡ್ ಮಾಡ್ಬೋದು. ಇದು ಆಬ್ಜೆಕ್ಟ್ ಓರಿಯೆಂಟೆಡ್ ಇರುತ್ತೆ, ಆಬ್ಜೆಕ್ಟಿವಿಟಿ ಇರುತ್ತದೆ, ಓರಿಯೆಂಟೆಡ್ ಆಗಿ ಇರುತ್ತದೆ, ಇಂಟರಾಕ್ಟಿವ್ ಸೆಕ್ಷನ್ಸು ಮಾಡ್ಬೋದು ಅಂತ. ಇದು ಪೈಥಾನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ನೆಕ್ಸ್ಟ್ ಬಂದರೆ ಕ್ರಿಯೇಟಿವಿಟಿ ಆ್ಯಂಡ್ ಮೋಟಿವೇಶನ್. ಏನು ಈ ಕ್ರಿಯೇಟಿವಿಟಿ ಆ್ಯಂಡ್ ಮೋಟಿವೇಶನ್ ಅಂದರೆ, ಪೈಥಾನ್ ಲ್ಯಾಂಗ್ವೇಜನ್ನು ಯಾವ ಥರ ಕ್ರಿಯೇಟಿವಿಟಿ ಮಾಡ್ಬೋದು, ಮೋಟಿವೇಶನ್ ಯಾವ ಥರ ತಗೋಬೋದು ಅನ್ನೋದನ್ನು ಇಲ್ಲಿ ಹೇಳುತ್ತೆ. ವೆನ್ ಎ ಪರ್ಸನ್ ಸ್ಟಾರ್ಟ್ಸ್ ಪ್ರೋಗ್ರಾಮಿಂಗ್, he himself will be both the programmer and the end user because he will be learn to solve the problems. ಅಂದರೆ ವೆನ್ ಎ ಪರ್ಸನ್ ಸ್ಟಾರ್ಟ್ಸ್ ಎ ಪ್ರೋಗ್ರಾಮಿಂಗ್, he himself will be both the programmer and the end user because he will be learn to solve the problems.
ಸೊ ನೆಕ್ಸ್ಟ್ ಬಂದು ಮೋಟಿವೇಶನ್. ಸೊ ಮೋಟಿವೇಶನ್ಗೆ ಪಾಯಿಂಟ್ಸ್ ಏನಪ್ಪ ಅಂತ ಇದಾಗುತ್ತಂದರೆ, ಫಸ್ಟು ಜಾಬ್ ಆಪರ್ಚುನಿಟೀಸ್ ಆ್ಯಂಡ್ ಕೆರಿಯರ್ ಗ್ರೋತ್. ಇದರಲ್ಲಿ ತುಂಬ ಜಾಬ್ ಆಪರ್ಚುನಿಟೀಸ್ ಇದೆ, ಕೆರಿಯರ್ ಗ್ರೋತ್ ಇದೆ. ಇಲ್ಲೇ ಹೇಳ್ತಿದೆ ಮೋಟಿವೇಶನ್ ಅಂದರೆ ಅದು ನಮ್ಮ ಮೋಟಿವೇಶನ್ ಕೊಡೋದು ಏನಂದರೆ, ಫಸ್ಟು ಜಾಬ್ ಆಪರ್ಚುನಿಟೀಸ್ ತುಂಬ ಚೆನ್ನಾಗಿದೆ, ನೆಕ್ಸ್ಟ್ ಕೆರಿಯರ್ ಗ್ರೋತು ಇದರಲ್ಲಿ ತುಂಬ ಚೆನ್ನಾಗಿದೆ ಅಂತ ಹೇಳ್ತಿದ್ದೆ. ನೆಕ್ಸ್ಟ್ ಬಂದು ಸಿಂಪ್ಲಿಸಿಟಿ ಆ್ಯಂಡ್ ರೀಡಬಿಲಿಟಿ. ಸಿಂಪ್ಲಿಸಿಟಿ ಆ್ಯಂಡ್ ರೀಡಬಿಲಿಟಿ ಅಂದರೆ ಪೈಥಾನ್ ಈಸ್ ಡಿಸೈನ್ ಟು ಬಿ ಈಸಿ ಟು ಲರ್ನ್ ಆ್ಯಂಡ್ ಯೂಸ್ ವಿತ್ ಎ ಸಿಂಪಲ್ ಆ್ಯಂಡ್ ಇನಿಷಿಯೇಟಿವ್ ಸಿಂಟೆಕ್ಸ್ ದಟ್ ರಿಮೆಂಬರ್ಸ್ ನ್ಯಾಚುರಲ್ ಲ್ಯಾಂಗ್ವೇಜ್ ಇರುತ್ತೆ. ಸಿಂಪ್ಲಿಸಿಟಿ ಅಂದರೆ ಈಸಿಯಾಗಿ ಲರ್ನ್ ಮಾಡ್ಬೋದು, ನ್ಯಾಚುರಲ್ ಲ್ಯಾಂಗ್ವೇಜ್ ಆಗಿರುತ್ತೆ. ಇದು ಒಂದು ಕೋಡ್ನ ಸೆಟ್ ಮಾಡಿ ನಾವು ಪ್ರೋಗ್ರಾಮಿಂಗ್ಸ್ ಎಕ್ಸಿಕ್ಯೂಟ್ ಮಾಡೋದಲ್ಲ, ಅದಕ್ಕೆ ಸಿಂಪ್ಲಿಸಿಟಿ ಅಂದರೆ ಪ್ರೋಗ್ರಾಮಿಂಗ್ ಸಿಂಪ್ಲಿ ಆಗಿರುತ್ತೆ. ಎಕ್ಸ್ಟೆನ್ಸಿವ್ ಡಾಕ್ಯುಮೆಂಟೇಷನ್ ಆ್ಯಂಡ್ ಕಮ್ಯುನಿಟಿ ಸಪೋರ್ಟ್. ಇದೊಂದು ಕಾಂಪ್ರಿಹೆನ್ಸಿವ್ ಡಾಕ್ಯುಮೆಂಟೇಷನ್ ಮಾಡ್ಬೋದು, ಲಾರ್ಜ್ ಆ್ಯಕ್ಟಿವಿಟಿ ಕಮ್ಯುನಿಟಿ ಮಾಡ್ಬೋದು, ಡೆವಲಪರ್ಸು ಕಾಂಟ್ರಿಬ್ಯೂಟರ್ಸ್ ಮಾಡ್ಬೋದು, ಟ್ಯೂಟೋರಿಯಲ್ಸ್ ಮಾಡ್ಬೋದು, ಫಾರ್ಮ್ಸ್ ಮಾಡ್ಬೋದು, ಆನ್ಲೈನ್ ರಿಸೋರ್ಸಸ್ ಆದರೂ ಮಾಡ್ಬೋದು. ನೆಕ್ಸ್ಟ್ ಬಂದು ಓಪನ್ ಸೋರ್ಸ್ ಎಕೋಸಿಸ್ಟಮ್ ಆ್ಯಂಡ್ ಕಾಂಟ್ರಿಬ್ಯೂಷನ್. ಥರ್ಡ್ ಪಾಯಿಂಟ್ ಬಂದು ಫೋರ್ತ್ ಪಾಯಿಂಟ್ ಓಪನ್ ಸೋರ್ಸ್ ಎಕೋಸಿಸ್ಟಮ್ ಆ್ಯಂಡ್ ಕಾಂಟ್ರಿಬ್ಯೂಷನ್. ಓಪನ್ ಸೋರ್ಸ್ ಅಂದರೆ ಇದು ಲೈಬ್ರರೀಸು, ಫ್ರೇಮ್ ವರ್ಕ್ಸ್ ಅಂದು ಟೂಲ್ಸು ಡೆವಲಪ್ ಮಾಡೋದು, ಮೇಂಟೈನ್ಡ್ ಅಂದು ಎಕೋಸಿಸ್ಟಮ್ನು ಮೇಂಟೈನಲ್ಲಿ ಎಕೋಸಿಸ್ಟಮ್ ಇರುತ್ತಲ್ವ, ಸೊ ಮೇಂಟೈನ್ಸ್ ಮಾಡೋದು. ನೆಕ್ಸ್ಟ್ ಬಂದು ವರ್ಸ್ಯಾಟಿಲಿಟಿ ಆ್ಯಂಡ್ ಇಂಟರ್ಯಾಕ್ಟಿವಿಟಿ ಅಂದರೆ, ಸೊ ಇದು ತುಂಬ ಪೈಥಾನ್ಸ್ ವರ್ಸ್ಯಾಲಿಟಿಯನ್ನು ಅಲೋಸ್ ಮಾಡೋದು, ಯೂಸ್ಡ್ ಫಾರ್ ವೈಡ್ ರೇಂಜ್. ಇವಾಗ ಅಪ್ಲಿಕೇಶನ್ಸ್ ಯಾವ ಥರ ಸ್ಟಾರ್ಟ್ ಮಾಡ್ತಾರೆ, ಇನ್ಕ್ಲೂಡಿಂಗ್ ವೆಬ್ ಡೆವಲಪ್ಮೆಂಟ್ ಮಾಡ್ತಾರಲ್ವ, ಡೇಟಾ ಅನಾಲಿಸಿಸ್ ಮಾಡ್ತಾರೆ, ಮಿಷನ್ ಲರ್ನಿಂಗು, ಇದೆಲ್ಲನೂ ಬಂದು ಇಂಟರ್ಯಾಕ್ಟಿವಿಟಿ ವರ್ಸ್ಯಾಟಿಲಿಟಿಯಲ್ಲಿ ಮಾಡ್ತಾರೆ. ಇದೆಲ್ಲ ಏನೆಲ್ಲ ವೆಬ್ ಡೆವಲಪ್ಮೆಂಟು, ಆಟೋಮೇಷನು, ಇಂಟೆಲಿಜೆನ್ಸು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ಇದೆಲ್ಲನೂ ಇದಕ್ಕೆ ಕನ್ವರ್ಟ್ ಆಗುತ್ತೆ ಇಂಟರ್ಯಾಕ್ಟಿವಿಟಿಯಲ್ಲಿ. ನೆಕ್ಸ್ಟ್ ಬಂದು ಕ್ರಿಯೇಟಿವಿಟಿ. ಸೊ ಕ್ರಿಯೇಟಿವಿಟಿ ಅಂದರೆ ಎಕ್ಸ್ಪ್ರೆಸಿವ್ನೆಸ್ ಆ್ಯಂಡ್ ಫ್ಲೆಕ್ಸಿಬಿಲಿಟಿ. ಅಂದರೆ ಪೈಥಾನ್ ಎಕ್ಸ್ಟೆನ್ಸಿವ್ ಸಿಂಟೆಕ್ಸ್ ಅಂದರೆ ಡೈನಾಮಿಕ್ ಟೈಪಿಂಗ್ ಅಲೋ ಪ್ರೋಗ್ರಾಮಿಂಗ್ಸ್ನ ಅಲೋ ಮಾಡೋದು. ಯಾವ ಥರ ಕೋಡ್ ಸೆಟ್ ಮಾಡಿದ್ರೆ ಅದನ್ನು ಎಕ್ಸ್ಪೆನ್ಸಿವ್ನೆಸ್ ಆ್ಯಂಡ್ ಫ್ಲೆಕ್ಸಿಬಿಲಿಟಿ